ಮುಂಗಾರು ಮುನಿದ ಬೆನ್ನಲ್ಲೇ ರೈತರಿಗೆ ಮತ್ತೊಂದು ಶಾಕ್. ಬೆಳೆ ವಿಮೆ ಮಾಡಿಸಲಾಗದೆ ಪರದಾಡ್ತಾ ಇರುವಂತಹ ರೈತರು ಈಗಾಗಲೇ ಬೆಳೆ ಮಳೆ ಬಂದಿಲ್ಲ ಅಂತ ಅಥವಾ ಏನಾದರೂ ಪ್ರಕೃತಿಯ ವಿಕೋಪದಿಂದ ಬೆಳೆ ಹಾನಿಯಾಗಿದೆ ಅಂತ ಬೆಳೆ ವಿಮೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ರೈತರು ಬೆಳೆ ವಿಮೆ ಮಾಡಿಸಬೇಕು. ಆದರೆ ಇಲ್ಲಿ ರೈತರು ಬೆಳೆ ವಿಮೆ ಮಾಡಿಸಲಾಗದೆ ಪರದಾಡ್ತಾ ಇದ್ದಾರೆ. ಮುಂಗಾರು ಮುನಿದ ಬೆನ್ನಲ್ಲೇ ರೈತರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬೆಳೆ ವಿಮೆ ಮಾಡಿಸಲಾಗದೆ ಪರದಾಡ್ತಾ ಇರುವಂತಹ ಅನ್ನದಾತರು. ಸಾಲದ ಹೊರೆಯ ಭಾರದ ನಡುವೆ ರೈತರಿಗೆ ಬೆಳೆ ವಿಮೆ ಆತಂಕ ಎದುರಾಗಿದೆ. ವಿಮೆ ನೋಂದಣಿಗೆ ಬ್ಯಾಂಕ್ಗಳ ನಿರಾಸಕ್ತಿ, ರೈತರಿಗೆ ಗೊಂದಲ. ವಿಮೆ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿದ್ದಾರೆ ರೈತರು. ಮುಂಗಾರು ಮಳೆ ಇಲ್ಲ. ಮುಂಗಾರು ಮಳೆ ಕೆಲವೊಂದು ಈಗ ಮಳೆ ಸುರಿತಾ ಇದೆ, ಬಟ್ ಕೆಲವೊಂದಿಷ್ಟು ಭಾಗಗಳಲ್ಲಿ ಏನು ಜೂನ್ ಜುಲೈ ತಿಂಗಳಲ್ಲಿ ಮಳೆ ಆಗಬೇಕಿತ್ತು, ಸ್ಟಾರ್ಟ್ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ಮಳೆ ಆಗಲಿಲ್ಲ. ಬಟ್ ಬಿತ್ತನೆ ಕಾರ್ಯ ಶುರುವಾಗಿತ್ತು. ಬಿತ್ತನೆ ಮಾಡಿಬಿಟ್ಟಿದ್ರು ರೈತರು. ಬಟ್ ಬಿತ್ತನೆ ಮಾಡಿದ್ದಾರೆ. ಗೊಬ್ಬರಕ್ಕೆ ಖರ್ಚು ಮಾಡಿ ಅಥವಾ ಬೀಜಗಳನ್ನ ತೆಗೆದುಕೊಂಡು ಬಂದು ಬಿತ್ತನೆ ಮಾಡುವಂಥದ್ದು ಖರ್ಚು ಮಾಡಿದ್ದಾರೆ. ಬಟ್ ಖರ್ಚಿಗೆ ತಕ್ಕಂತಹ ಲಾಭ ಇಲ್ವಲ್ಲ. ಹಾಗಾಗಿ ಬೆಳೆ ವಿಮೆ ಮಾಡಿಸ್ತಾರೆ. ಸರ್ಕಾರ ನೀಡಿರುವಂಥ ಈ ಒಂದು ಯೋಜನೆ ರೈತರಿಗೆ ತುಂಬ ಅನುಕೂಲಕಾರಿ ಆಗುವಂಥದ್ದು. ಬೆಳೆ ವಿಮೆ ಈಗ ಬರದ ಪರಿಸ್ಥಿತಿಯಲ್ಲಾಗಿರ್ಬೋದು ಅಥವಾ ಪ್ರಕೃತಿ ವಿಕೋಪದಿಂದ ಏನೋ ನಾಶ ಆಗಿ ಹೋಗಿದೆ, ಏನೋ ಹಾಳಾಗಿ ಹೋಗಿದೆ ಅಂತ. ಬೆಳೆ ವಿಮೆ ಅಂತ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸುವಂಥದ್ದು. ಕ್ರಾಪ್ಗೆ ಏನೋ ಒಂದು ತೊಂದರೆ ಆಯಿತು ಅಂತ ಅದಕ್ಕೆ ಈಗ ಹೇಗೆ ಗಾಡಿಗಳಿಗೆ ಇನ್ಶೂರೆನ್ಸ್ ಇರುತ್ತೆ ಅಥವಾ ಮನುಷ್ಯರಿಗೆ ಹೇಗೆ ಇನ್ಶೂರೆನ್ಸನ್ನು ಮಾಡ್ಕೊಂಡಿರ್ತಾರೆ, ಆ ರೀತಿಯಾಗಿ ಬೆಳೆಗಳಿಗೂ ಕೂಡ ಇನ್ಶೂರೆನ್ಸ್ ಅಂತ ಮಾಡಿಸಿರ್ತಾರೆ. ಬಟ್ ಇಲ್ಲಿ ಅದಕ್ಕೆ ಸರಿಯಾದ ರೀತಿಯಾದಂಥ ವ್ಯವಸ್ಥೆ ಸಿಗ್ತಾ ಇಲ್ಲ. ಬ್ಯಾಂಕ್ಗಳಲ್ಲಿ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ. ಅರ್ಜಿ ಸಲ್ಲಿಕೆ ಮಾಡಬೇಕು, ಸರಿಯಾದ ರೀತಿಯಾದಂಥ ಪ್ರೊಸೆಸ್ ಆಗಬೇಕು, ಆ ಪ್ರೊಸೆಸ್ ಆಗ್ತಾ ಇಲ್ಲ. ಹೀಗಾಗಿ ರೈತರು ಒಂದು ಕಡೆ ಕಂಗಾಲಾಗಿದ್ದಾರೆ. ಬೆಳೆ ವಿಮೆ ಸಿಗುತ್ತೋ ಇಲ್ವೋಪ್ಪ, ಮುಂದಿನ ದಿನಗಳಲ್ಲಿ ಏನಾದರೂ ತೊಂದರೆ ಆದರೆ ಹೇಗೆ ಅಂತ. ಸಾಲ ಪಡೆದ ಬ್ಯಾಂಕ್ನಲ್ಲೇ ವಿಮೆ ನೋಂದಣಿ ಕಡ್ಡಾಯ. ಬೆಳೆ ವಿಮೆಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಯಡಿ ಸಹಾಯ, ಪುನರ್ ರೂಪಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ. ಸಾಲ ಪಡೆಯುವಾಗಲೇ ವಿಮೆ ಯೋಜನೆ ನೋಂದಣಿ ಕಡ್ಡಾಯವಾಗಿರುತ್ತೆ. ಸರ್ಕಾರದ ಆದೇಶವಿದ್ರೂ ನೋಂದಣಿ ಮಾಡಿಸಿದ ಬ್ಯಾಂಕ್ಗಳು ಈವರೆಗೆ 10% ರೈತರಿಂದ ಮಾತ್ರ ನೋಂದಣಿ ಆಗಿದೆ. ಬ್ಯಾಂಕ್ಗಳು ವಿಮೆ ಮಾಡಿಸುವುದಿಲ್ಲ ಎಂದು ಸಹಿ ಹಾಕಿಸಿಕೊಳ್ತಿವೆ. ಆದ್ರೆ ಬೆಳೆ ವಿಮೆ ಯೋಜನೆ ನೋಂದಣಿಯನ್ನ ಮಾತ್ರ ಮಾಡಿಸ್ತಿಲ್ಲ. ಯಾಕೆ? ಬೆಳೆ ಸಾಲ ಪಡೆದ ರೈತರಿಗಷ್ಟೇ ವಿಮೆ ನೋಂದಣಿಗೆ ಅವಕಾಶ. ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ನಲ್ಲಿ ಬೆಳೆ ವಿಮೆಗೆ ಅವಕಾಶ. ಇಲ್ಲೂ ಸಾಲ ಪಡೆದವರಿಗೆ ವಿಮೆ ನೋಂದಣಿ ಮಾಡಿಸಲಾಗ್ತಿಲ್ಲ. ರೈತರಿಗೆ ಗೋಳು ಕೇಳೋರು ಯಾರು ಅನ್ನುವಂಥ ಸಿಚುವೇಶನ್. ಬೆಳೆ ವಿಮೆ ನೋಂದಣಿಗೆ ಸಾಲ ಪಡೆದವರಿಗೆ ಮಾತ್ರ ಅವಕಾಶ ಇರುತ್ತೆ. ಬಟ್ ಪರಿಶೀಲನೆ ವೇಳೆ ಸಾಲ ಪಡೆದಿದ್ರೂ ಕೂಡ ಗೊತ್ತಾದರೆ ಅರ್ಜಿ. ಇನ್ನು ಕಳೆದ ಹಂಗಾಮಿನಲ್ಲಿ ನಡೆದಿತ್ತು ಭಾರಿ ಬೆಳೆ ವಿಮೆಯ ಅಕ್ರಮ. ಗರಿಷ್ಠ ಇಳುವರಿ ಲಭಿಸಿದ್ರೂ ಪೂರ್ಣ ಪರಿಹಾರಕ್ಕೂ ಸಿಕ್ಕಿಲ್ಲ. ಇನ್ನು ಬೆಳೆ ವಿಮೆ ನೋಂದಣಿಗೆ ಸಾಲ ಪಡೆದ ದೃಢೀಕರಣ ಪತ್ರ ಕಡ್ಡಾಯವಾಗಿರುತ್ತೆ. ಪಹಣಿ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇನ್ನು ಪರಿಶೀಲನೆ ವೇಳೆ ಸಾಲ ಪಡೆದಿದ್ದು ಗೊತ್ತಾದರೆ ಅರ್ಜಿ ತಿರಸ್ಕೃತ ಆಗ್ತಿತ್ತು. ಕಳೆದ ಹಂಗಾಮಿನಲ್ಲಿ ನಡೆದಿತ್ತು ಭಾರಿ ಬೆಳೆ ವಿಮೆಯ ಅಕ್ರಮ. ಬೆಳೆ ವಿಮೆ ಆಗಬೇಕು ಅಂದರೆ ಈಗ ಬ್ಯಾಂಕ್ನಲ್ಲಿ ಏನು ಕ್ರಾಪ್ಗೆ ಅಂತ ಸಾಲವನ್ನು ಪಡೆದುಕೊಂಡಿರ್ತಾರೆ ಅಲ್ಲ ರೈತರು, ಅಲ್ಲೇ ಬೆಳೆ ವಿಮೆಯನ್ನು ಮಾಡಿಸ್ಬೇಕಾಗುತ್ತೆ. ಬಟ್ ಇಲ್ಲಿ ಬ್ಯಾಂಕ್ಗಳು ಬೆಳೆ ವಿಮೆಯನ್ನು ಮಾಡಿಸ್ತಿಲ್ವಂತೆ. ಬೆಳೆ ವಿಮೆ ಅಂತ ಸೈನ್ ಮಾಡಿಸ್ಕೊಳ್ತಾರೆ. ಬಟ್ ಅದ್ರ ತಕ್ಕಂಥ ಅರ್ಜಿಗಳು, ಅದಕ್ಕೇನು ಪ್ರೊಸೆಸ್ ಇರುತ್ತೆ, ಅದಕ್ಕೇನು ಡಾಕ್ಯುಮೆಂಟ್ಸ್ಗಳಿರುತ್ತೆ, ಅದನ್ನು ಸರಿಯಾದ ರೀತಿಯಲ್ಲಿ ಒದಗಿಸಿ ಬೆಳೆ ವಿಮೆ ಮಾಡಿಸ್ಕೊಡ್ತಿಲ್ಲ ಅಂತೆ. ಯಾಕೆ? ಯಾವ ಕಾರಣಕ್ಕೆ ಬ್ಯಾಂಕ್ ಈ ರೀತಿಯಾಗಿ ಮಾಡ್ತಾ ಇದೆ? ಏನು ನಿಮ್ಮ ಮನೆ ದುಡ್ಡು ಏನಾದರೂ ಕೊಡ್ತಾ ಇದ್ದೀರಾ? ಸರ್ಕಾರದ ಹಣ, ಸರ್ಕಾರ ರೈತರಿಗೆ ಉಪಯೋಗ ಆಗಲಿ ಅಂತ ಈ ಒಂದು ಯೋಜನೆಯನ್ನ ಮಾಡಿಕೊಟ್ಟಿದ್ದಾರೆ. ಆದ್ರೆ ಬ್ಯಾಂಕ್ ಅವರು ಯಾಕೆ ಇದಕ್ಕೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕೆಲವೊಂದು ರೈತರಿಗೆ ಗೊತ್ತಾಗೋದಿಲ್ಲ. ಈಗ ಬ್ಯಾಂಕ್ನಲ್ಲಿ ಏನು ಸಾಲ ಪಡೆದಿರ್ತಾರಲ್ಲ ಬೆಳೆಗೆ ಅಂತ, ಸಾಲ ಪಡೆದಂತ ಸಂದರ್ಭದಲ್ಲೇ ಬೆಳೆ ವಿಮೆ ಮಾಡಿಸ್ಬೇಕಾಗುತ್ತೆ. ಎಷ್ಟೋ ರೈತರಿಗೆ ಅದ್ರ ಬಗ್ಗೆ ಜ್ಞಾನ ಇರೋದಿಲ್ಲ, ಗೊತ್ತಾಗಿರೋದಿಲ್ಲ. ಹಾಗಾಗಿ ತಿಳಿಸಿ ಅದ್ರ ಬಗ್ಗೆ ನೋಂದಣಿಯನ್ನ ಮಾಡಿಸ್ಕೊಳ್ಬೇಕು. ಬಟ್ ಇಲ್ಲಿ ಬ್ಯಾಂಕ್ಗಳು ನಿರಾಸಕ್ತಿ ತೋರಿಸ್ತಾ ಇದೆ. ಯಾವ ಕಾರಣಕ್ಕೆ ನಿರಾಸಕ್ತಿಯನ್ನು ತೋರಿಸ್ತಾ ಇರುವಂಥದ್ದು? ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಬೆಳೆ ಏನಾದರೂ ನಾಶ ಆಯಿತು ಅಂತ ಅಂದರೆ ನಿಮ್ಮ ಮನೆಯಿಂದ ಹಣ ಕೊಡ್ತೀರಾ ಅವರಿಗೆ? ಸರ್ಕಾರ ಈ ಯೋಜನೆಯನ್ನು ಒದಗಿಸಿಕೊಟ್ಟಿದೆ. ಆ ಯೋಜನೆಯನ್ನು ಅವರು ಉಪಯೋಗ ಮಾಡಿಕೊಳ್ಳಿ, ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು.
ಎಷ್ಟೋ ಈಗ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಎಷ್ಟೋ ಕಡೆ ಪ್ರವಾಹ ಭೀತಿ ಎದುರಾಗಿ ಬೆಳೆ ನಾಶ ಆಗಿ ಹೋಗಿರುತ್ತೆ ಅಥವಾ ಮಳೆನೇ ಆಗಿರೋದಿಲ್ಲ. ಬೆಳೆದಿರುವಂಥ ಬೆಳೆ, ಬಿತ್ತನೆ ಮಾಡುವಂಥ ಬೆಳೆ ಮೊಳಕೆನೇ ಹೊಡೆಯೋದಿಲ್ಲ, ನೀರೇ ಇರೋದಿಲ್ಲ. ಆ ರೀತಿಯಾದಂಥ ಸಿಚುವೇಶನ್ ಅಥವಾ ಗೊಬ್ಬರದೇನೋ ತೊಂದರೆ ಆಗಿರುತ್ತೆ, ಅಥವಾ ಏನು ತೆಗೆದುಕೊಂಡು ಬಂಥ ಬೀಜಗಳು ಏನು ಬಿತ್ತನೆ ಮಾಡಿರ್ತಾರೆ ಅದರದ್ದು ಏನೋ ತೊಂದರೆ ಆಗಿರುತ್ತೆ, ರೋಗಗಳೇನೋ ಅಟ್ಯಾಕ್ ಆಗಿರುತ್ತೆ. ಹೀಗೆ ನಾನಾ ಥರದಂಥ ತೊಂದರೆಗಳಿರುತ್ತೆ. ಅದಕ್ಕೆ ಬೆಳೆ ವಿಮೆ ಅಂತ ಮಾಡಿಸ್ತಾರೆ. ಯಾಕೆ ಬ್ಯಾಂಕ್ ಅವರು ಇದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ? ಈ ರೀತಿಯಾಗಿ ಏನಾದರೂ ಕಂಡು ಬಂದಲ್ಲಿ ಇದನ್ನ ಕಾನೂನು ಮುಖಾಂತರ ಕೂಡ ಎದುರಿಸಬಹುದು ರೈತರು.